Okay. ನಿಧಾನ ಕೊಡ್ತಾ ಇದೀವಿ ಒಂದು ನಿಮಿಷ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಮ ಪೂಜ್ಯ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬ್ರಿಗೆ, ಭೀಮರಾವ್ ಅಂಬೇಡ್ಕರ್ ಸಾಹೇಬ್ರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್. ಗ್ರಾಮ ಶಾಖೆ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ಗೋವಿಂದಣ್ಣವರು ಬಂದಿದ್ದಾರೆ, ಹಾಗೆ ನಮ್ಮ ವಿಜಯ ಪ್ರಕಾಶ್ ಅಣ್ಣವರು ಬಂದಿದ್ದಾರೆ, ಹಾಗೆ ನಮ್ಮ ಎಲ್ಲ ನಮ್ಮ ಲೀಡ್ರು ಕಾರ್ಯಕರ್ತರು ಮತ್ತು ನಮ್ಮ ಅರಕೆರೆ ವಾರ್ಡ್ನ ಪ್ರಧಾನ ಸಂಚಾಲಕಿಯಾದ ಲಕ್ಷ್ಮೀ ಅವರು ಆಗಿರ್ಬೋದು, ಎಲ್ಲರಿಗೂ ಭೀಮ ವಂದನೆಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಗೋವಿಂದಣ್ಣವರು ಬಾಬಾ ಸಾಹೇಬ್ರ ಬಗ್ಗೆ ಒಂದು 2 ಮಾತುಗಳನ್ನ ಹೇಳ್ಬೇಕು ಅಂತ ಕೇಳ್ಕೊಂತೀನಿ, ಪುಷ್ಪ ಅರ್ಪಿಸಬೇಕು ಅಂತ ನಾನು ಕೇಳ್ಕೊಂತೀನಿ. ಜೈ 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 ಭೀಮ್, ಜೈ 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 ಭೀಮ್. ಶಿಕ್ಷಣ ಪ್ರೇಮಿ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಮತ್ತು ರಾಜಕೀಯ ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ
26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ದಾನವಾಗಿ ಮಾಡಿಕೊಂಡಿದ್ದೇವೆ. ಜೈ ಭೀಮ್. ಜೈ ಭೀಮ್. शरणं गच्छामि धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि साधु 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 पानातिपाता वीरमणि सिक्कापदं समादयामि सिक्कापदं समादयामि दुरामेरय अच्च अपदत्तान वीरमणि सिक्कापदं समादयामि जय भीम ಇವತ್ತೇನು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಅಣ್ಣ ತಮ್ಮದ ಅಕ್ಕ ತಂಗಿಯರು ಸ್ವಾಗತ ಕೊಟ್ಟಿದ್ದೇನೆ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಅಂಗವಾಗಿ ಹುಳಿಮಾವು ಗ್ರಾಮದ ನಮ್ಮ ಈ ಜಾಗದಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕೆ ನಾವು ಭೀಮರಾವ್ ಅಂಬೇಡ್ಕರ್ ಅವ್ರದ್ದೇ ಮಾಡಬೇಕು. ನೀವು ನೋಡಿರ್ಬೋದು, ಪ್ರತಿ ಊರಲ್ಲಾಗಿ ಪ್ರತಿ ಇಡೀ ದೇಶದಲ್ಲೇ ನಂಬರು 1ನೇ ಸ್ಥಾನ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಡೀ ದೇಶದಲ್ಲೇ ಒಂದು ಹಬ್ಬ ಅಂತ ಮಾಡ್ತಾ ಇರೋ ಒಂದು ಹಬ್ಬ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಯಂತಿ ಬಿಟ್ಟರೆ ಬೇರೆ ಯಾವ ಹಬ್ಬ ಆಗಲಿ ಯಾವ ಹದ್ದಿನಾಗಲಿ ಇಲ್ಲ. ಈಗ ನಾವು ಇಷ್ಟು ನಿಂತ್ಕೊಂಡು ಈ ಥರ ಮಾತಾಡ್ತಾ ಇದ್ದೇವೆ. ಹೆಣ್ಮಕ್ಳು ಓಟ್ ಆಗಿರ್ಬೋದು, ಹಕ್ಕಾಗಿರ್ಬೋದು, ಪ್ರತಿಯೊಂದು ಕೊಟ್ಟಿರೋದು ಸಂವಿಧಾನ. ಇವಾಗ ಏನಾಗ್ತಾ ಇದೆ, ಈ ಸಂವಿಧಾನನ ಕೆಡೋಕೆ ತುಂಬ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ನಾವು ಬಿಡಬಾರ್ದು, ಕೆಡ್ಸಕ್ಕೆ ನಾವು ಬಿಡಬಾರ್ದು. ಅದರಿಂದ ಮುಂದೆ ದೊಡ್ಡದಾಗಿ ಒಂದು ಹಾಡು ಇದೆ, ಅಂಬೇಡ್ಕರ್ ಅವ್ರದ್ದು ಹಾಡಿನ ಥರ ಅವ್ರು ಬೇರೆ ಯಾವ ಥರ ಅವ್ರು ಹೇಳೋದು ಬಿಟ್ಟಿದ್ದಾರೆ ಮುಂದೆ, ಅದೇ ಥರ ನಾವು ಹೇಳ್ಕೊಂಡು ಮುಂದಕ್ಕೆ ಹೋಗ್ಬೇಕೆ ಹೊರತು ಅದನ್ನ ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಬರೀ ಜಯಂತಿ ಬಂದಾಗಲ್ಲ, ಅವರೇನು ನಮ್ಮ ಕೊಡುಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಅನುಸಾರವಾಗಿ ಅದನ್ನು ಮುಂದೆ ತಂದು ನಾವು ಮುಂದೆ ದಾರಿ ನಮ್ಮಿಂದ ಬರೋಣ ದಾರಿ ತೋರಿಸ್ಕೊಂಡು ಇದೆಲ್ಲ ನಾವು ಮಾಡಬೇಕಂತ ಮಾತಾಡೋಕ್ಕೆ ಮಾಡಿಕೊಟ್ಟಿದ್ದೇವೆ ಎಲ್ಲರಿಗೂ. ಬಾಬಾ ಸಾಹೇಬ್ರ 135ನೇ ಜನ್ಮದಿನದ ಅಂಗವಾಗಿ ನಮ್ಮ ಹುಳಿಮಾವು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ PSS ಪರಿವರ್ತನಾವಾದದ ರಾಜ್ಯ ಪ್ರಧಾನ ಸಂಚಾಲಕರಾದ ಗೌರಿರಾಜ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೇಳ್ತಾ, ಹಾಗೆಯೇ ಇಲ್ಲಿ ನೆರೆದಂಥ ನಮ್ಮ ಅಕ್ಕ ತಂಗಿ ಆಗಿರ್ಬೋದು, ಸಹೋದರರಾಗಿರ್ಬೋದು, ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ನಿಮಗೂ ಸಹ ಭೀಮವಂದನೆಯನ್ನು ಸಲ್ಲಿಸ್ತಾ, ನಾವು ಇವತ್ತಿನ ದಿನ ಒಂದು ಹಬ್ಬದ ವಾತಾವರಣವನ್ನು ಆಚರಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಕಳೆದ ಪೋಷಕರು ಸಮಾಜದಲ್ಲಿ ನಾಯಿ ನರಿಗಳಿಗಿಂತ ಹೀನವಾಗಿ ಬರ್ತಂಥ ಸಮಾಜ ನಮ್ಮದು. ಯಾಕೆ ಅಂತಂದರೆ ಈಗೇನು ನಾವು ನಮ್ಮ ಬಾಬಾ ಸಾಹೇಬರ ಸಂವಿಧಾನ ಬಂದ ನಂತರ ನಾವು ಬಟ್ಟೆ ಹಾಕ್ಕೊತಾ ಇದ್ದೀವಿ, ಕಾರ್ ಹಾಕ್ಕೊಬರ್ತಾ ಇದ್ದೀವಿ, ಶೂ ಹಾಕ್ಕೊತಾ ಇದ್ದೀವಿ, ಇನ್ನೂ ಒಳ್ಳೆ ಉದ್ಯೋಗದಲ್ಲಿರ್ಬೋದು ಅಥವಾ ನಮಗೆ ಓಟಿನ ಹಕ್ಕಿರ್ಬೋದು, ಪ್ರತಿಯೊಂದು ನಮಗೆ ಸಿಗಬೇಕಂತಂದರೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನ ಇವತ್ತು ಯಾವ ಮಟ್ಟದಲ್ಲಿದೆ ಅಂತಂದರೆ, ಸಂವಿಧಾನನೇ ಬೇಕಾಗಿಲ್ಲ ಅನ್ನೋ ಒಂದು ಮಟ್ಟದಲ್ಲಿದೆ. ನಾವೆಲ್ಲರೂ ಸೇರಿ ಸಂವಿಧಾನನ ರಕ್ಷಣೆ ಮಾಡೋದಕ್ಕೆ ನಾವು ಭೀಮ ಸೈನಿಕರಾಗಬೇಕು.
ಇವತ್ತಿನ ದಿನ ಇಡೀ ವಿಶ್ವದಲ್ಲಿ, ನಮ್ಮ ಭಾರತದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬರ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ ಬಾಬಾ ಸಾಹೇಬರಲ್ಲಿ ಅಂತ ವಿಶೇಷವಾದಂಥ ಶಕ್ತಿ ಇತ್ತು. ಅವರು ಒಂದು ಬಡ ಕುಟುಂಬದಿಂದ ಹುಟ್ಟಿ ಅವರು ವಿದ್ಯಾಭ್ಯಾಸ ಮಾಡೋದು. ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ, ನಮ್ಮ ಕಾನ್ವೆಂಟ್ಗಳಾಗಲಿ ಸರಿಯಾಗಿ ಓದೋದಿಲ್ಲ. ಅಲ್ಲಿ ಜಾಗೃತಿರ್ತವೆ, ನಾವು ಅದ್ರ ಬಗ್ಗೆ ಗಮನಿಸಬೇಕು, ಶಿಕ್ಷಣ ಕೊಡಬೇಕು. ಇರಲಿ, ಬಾಬಾ ಸಾಹೇಬರ ಪಟ್ಟಂಥ ಕಷ್ಟ ನಾವು ಧಾರಾವಾಹಿ ಮೂಲಕ ನೋಡಿದ್ವಿ. ಯಾಕೆ ಅವರು ಅಷ್ಟೊಂದು ಶ್ರಮಪಟ್ಟು ಅವರೊಂದು ಸ್ಥಾನಕ್ಕೆ ಬಂದರು ಅಂತಂದರೆ, ನನಗೆ ಇಷ್ಟೊಂದು ಶೋಷಣೆ ನಡೀತಾ ಇದೆ ಸಮಾಜದಲ್ಲಿ, ಇಂಥ ಶೋಷಣೆ ನನ್ನ ಜನಕ್ಕೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಕಷ್ಟಪಟ್ಟು ಅವ್ರ ಮಕ್ಕಳು ಒಂದು ಕಡೆ ಮಕ್ಕಳು ಸಾಯ್ತಾ ಇದ್ರು, ವಿದೇಶದಲ್ಲಿ ಓದ್ತಾ ಇರ್ತಾರೆ. ಅವ್ರು ಓದಿ ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನ ಅವ್ರು ಮುಂದಿರಬೇಕು, ಅವ್ರು ರಕ್ಷಣೆ ಮಾಡ್ಕೋಬೇಕಂದ್ರೆ ಎಲ್ಲರ ಸಂವಿಧಾನಕ್ಕೆ ಒಂದು ಬಿಟ್ಕೊಡೋದಕ್ಕೆ ಕಾಯ್ತಾ ಇದ್ದಾರೆ ಮನುವಾದಿ ಸರ್ಕಾರಗಳು. ಇವತ್ತು ದಿನ ಸಂವಿಧಾನನ ಕಿತ್ತಾಕಬೇಕು, ಸಂವಿಧಾನ ಈ ಸಂವಿಧಾನ ಬೇಕಾಗಿಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ನಾವು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಒಂದು ಹೋರಾಟಗಾರ ಆಗಬೇಕು. ನಾವೆಲ್ಲ ಸೈನಿಕರಾಗಬೇಕು, ಭೀಮ ಸೈನಿಕರಾಗಬೇಕು. ಅವ್ರು ಬಾಬಾ ಸಾಹೇಬರ ಇತಿಹಾಸವನ್ನು ಇನ್ನೂ ವಿವರವಾಗಿ ನಮ್ಮ ಮಾನ್ಯ ಪ್ರಧಾನ ಸಚಿವರಾದಂಥ ಗೋವಿಂದರಾಜ್ ಸರ್ ಅವರು ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ಭೀಮವಂತ ಸಂಚಾಲಕರಾಗಿರುವಂಥ ಎಂ ಗೋವಿಂದರಾಜಣ್ಣ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಕೇಳ್ಕೊಂತಾರೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಉಳಿಮಾವು ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘದಲ್ಲಿ ಪರಿವರ್ತನವಾದ ಉಳಿಮಾವು ಗ್ರಾಮ ಶಾಖೆ ವತಿಯಿಂದ ಪರಮ ಪೂಜ್ಯ ಬೋಧಿಸತ್ವ ಶೋಷಿತ ವರ್ಗಗಳ ವಿಮೋಚನಾ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಶಾಖೆಯ ಚಳುವಳಿಯ ಮುಖಂಡರಾಗಿರ್ತಕ್ಕಂಥ ಹರೀಶ್ರವರು ಮತ್ತು ಜಗದೀಶ್ರವರು ಮತ್ತು ಮಹಿಳಾ ಒಕ್ಕೂಟದ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀರವರು ಮತ್ತು ಅನೇಕ ನನ್ನ ಸಹೋದರಿಯರು ಮತ್ತು ನನ್ನ ಸಹೋದರರು ಮತ್ತು ಹಿರಿಯರು ಎಲ್ಲರೂ ಸಹ ನಾವು ಇವತ್ತು ಈ ಒಂದು ಬಾಬಾ ಸಾಹೇಬರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಇವತ್ತು ಸಹ ನಮ್ಮ ಲಕ್ಷ್ಮೀರವರು ಮಾತಾಡಿದ್ದಾರೆ, ಅದೇ ರೀತಿ ನಮ್ಮ ವಿಜಯಪ್ರಕಾಶ್ರವರು ಮಾತಾಡಿದ್ದಾರೆ. ಈಗ ನಾವು ಮೊದಲಿಗೆ ಸಂವಿಧಾನ ಪೀಠಿಕೆಯನ್ನು ಓದಿದ್ದೀವಿ ಅಲ್ವಾ, ಸಂವಿಧಾನ ಪೀಠಿಕೆಯನ್ನು ಓದಿದ್ದೀವಿ. ನಂತರ ಭಗವಾನ್ ಬುದ್ಧರು ಓದಿಸಿರ್ತಕ್ಕಂಥ ತ್ರಿಸರ್ಣ ಮತ್ತು ಪಂಚಶೀಲವನ್ನು ನಾವು ಪಠಣವನ್ನು ಮಾಡಿದ್ದೀವಿ. ಏನು ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧ ಅಂದರೆ ಏನೋ ಜ್ಞಾನ, ನಾವು ಜ್ಞಾನಕ್ಕೆ ಶರಣು ಹೋಗಿದ್ದೇವೆ. ಬುದ್ಧ ಅಂದರೆ ಏನೋ ಜ್ಞಾನ. ಫಸ್ಟು ಬುದ್ಧನಿಗೆ ಮೊದಲು ಸಿದ್ಧಾರ್ಥ ಆಗಿದ್ದರು. ಸಿದ್ಧಾರ್ಥ ಏನು ಮಾದ, ಅದು ಜ್ಞಾನೋದಯ ಆಯಿತು ಮತ್ತು ಬುದ್ಧ ಆದ. ಬುದ್ಧ ಅಂದರೆ ಜ್ಞಾನ, ಧಮ್ಮ ಅಂದರೆ ಸತ್ಯ. ಇದು ಪಾಳಿ ಭಾಷೆ. ಇವತ್ತಲ್ಲ ಅಶೋಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಕಳಿಂಗ ಅಂತ ಕೇಳಿದಿರಲ್ಲ, ಆವತ್ತು ಬುದ್ಧನು ಮಾತಾಡ್ತಾ ಇರ್ತಕ್ಕಂಥ ಭಾಷೆ ಇದು, ಪಾಳಿ ಭಾಷೆ, ಈ ನೆಲದ ಭಾಷೆ ಇದು. ಧಮ್ಮ ಅಂದರೆ ಸತ್ಯ. ಸಂಘ ಅಂದರೆ ನಾವೆಲ್ಲರೂ ಕೂಡಿ ಮಾಡ್ತಾ ಇರ್ತೀವಲ್ಲ, ಇವತ್ತು ಸಂಘ ಇಲ್ಲೆಲ್ಲ ನಾವು ಸೇರ್ಕೊಂಡಿದ್ದೀವಿ. ಏನು ಸೇರ್ಕೊಂಡಿದ್ದೀವಿ? ಸಾಹೇಬ್ರಿಗೆ ಜನ್ಮದಿನವನ್ನು ಮಾಡಬೇಕಂತ ಸೇರ್ಕೊಂಡಿದ್ದೀವಿ ನಾವೆಲ್ಲರೂ. ಇವತ್ತು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು, ಮನೆ ಕೆಲಸವನ್ನು ಬಿಟ್ಟು, ಬೇರೆ ಕೆಲಸಗಳನ್ನು ಬಿಟ್ಟು ನಾವೊಂದು ಸೇರ್ಕೊಂಡಿದ್ದೀವಿ. ಇದು ಒಂದು ಸಂಘ ಅಲ್ಲ. ಬುದ್ಧ ತಮ್ಮ ಸಂಘಕ್ಕೆ ನಾವು ಶರಣು ಹೋಗಿದ್ದೇವೆ. ನಂತರ ಪಾನಾತಿಪಾತ ವೀರಮಣಿ ಅಂದರೆ ನಾವು ಮುತ್ತು ಬರ್ತಕ್ಕಂಥ ಪದಾರ್ಥವನ್ನು ತಗೊಳ್ಳೋದಿಲ್ಲ, ಪ್ರಾಣಿ ಹತ್ಯೆಯನ್ನು ಮಾಡೋದಿಲ್ಲ, ಸುಳ್ಳನ್ನು ಹೇಳೋದಿಲ್ಲ, ಪರಸ್ತ್ರೀಯರ ಇದನ್ನು ನಾವು ಮಾಡೋದಿಲ್ಲ ಅಂತಕ್ಕಂಥ ಹೇಳಿ ಬುದ್ಧ ಬೋಧಿಸಿದ 5 ಶೀಲಗಳನ್ನು ತಗೊಂಡಿದ್ದೀವಿ. 5 ಶೀಲಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಲ್ವಾ? ಅಗತ್ಯವಾಗಿಲ್ವಾ ಅಲ್ವಾ? ಇದು ನೀವು ಮಾತಾಡಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಪಾಳಿ ಭಾಷೆಯಲ್ಲಿ ಓದಿರ್ತಕ್ಕಂಥದ್ದು. ಬಾಣಾತಿಪಾತ ವೀರಮಣಿ ಸಿಂಗಾಪತಂ ಸಮಾಧಿಯಾಮಿ, ನಾನು ಪ್ರಾಣಿ ಹತ್ಯೆಯನ್ನು ಮಾಡೋದಿಲ್ಲ. ಸುರಮೇರೆಯ ಮಚ್ಚ ಮಮತಟ್ಟಾನ ವೀರಮಣಿ ಸಿಂಗಾಪತಂ ಸಮಾಧಿ ಅಂದರೆ ಹೊತ್ತು ಬರುವಂಥ ಪದಾರ್ಥಗಳು, ಸಾರಾಯಿ ಆಗಿರ್ಬೋದು, ಬಯ್ಯ ಸೊಪ್ಪಾಗಿರ್ಬೋದು, ಗೆಡ್ಡಿ ಪುಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಯಾವುದು ಆರೋಗ್ಯಕ್ಕೆ ಹಾನಿಕರವಾಗಿರ್ತದ ವಸ್ತುಗಳು ಅವುಗಳನ್ನು ಸೇವನೆ ಮಾಡೋದಿಲ್ಲ. ಮೂಸಾವಾದ ವೀರಮಣಿ ಅಂದರೆ ಸುಳ್ಳನ್ನು ಹೇಳೋದಿಲ್ಲ. ಈ ರೀತಿ ನಾವು 5 ಶೀಲಗಳನ್ನು ನಾವು ತಗೊಂಡಿದ್ದೀವಿ. ಅದು ಗೊತ್ತಾ? 5 ಶೀಲಗಳು ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬ ಕುಟುಂಬಕ್ಕೂ ಅವಶ್ಯಕತೆ ಇದೆಯಾ ಇಲ್ವಾ? ಇದೆ ಅಲ್ವಾ? ಇದು ಬುದ್ಧ ಹೇಳಿರ್ತಕ್ಕಂಥದ್ದು. ಬುದ್ಧ ಯಾರಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ 3 ಜನ ಗುರುಗಳು ಇರ್ತಾರೆ. ಒಬ್ಬರು ಭಗವಾನ್ ಬುದ್ಧರು, ಇನ್ನೊಬ್ಬರು ಮಹಾತ್ಮ ಜ್ಯೋತಿಬಾ ಫುಲೆ, ಮತ್ತೊಬ್ಬರು ಕಬೀರ್ ದಾಸ್. 3 ಜನ ಗುರುಗಳನ್ನು ಒಪ್ಕೊಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ 31 ವರ್ಷ ಆಯಿತು. 131 ವರ್ಷ. ಇವತ್ತು 131 ವರ್ಷನೇ ಜನ್ಮದಿನವನ್ನು ನಮ್ಮ ಎಲ್ಲ ತಾಯಂದಿರು, ನಮ್ಮ ಅಕ್ಕಂದಿರು ಎಲ್ಲ ಜ್ಯೋತಿ ಬೆಳೆಸೋದ್ರ ಮುಖಾಂತರ ಭಾಳ ಗೌರವಪೂರ್ವಕವಾಗಿ ಅವರ ಜನ್ಮದಿನವನ್ನು ನಾವು ಮಾಡಿದ್ವಿ.
ಅಲ್ವಾ? ಇವತ್ತು ನಮ್ಮ ಲಕ್ಷ್ಮಿಯವರು ಮಾತಾಡ್ತಾ, ನಮ್ಮ ವಿಜಯಪ್ರಕಾಶ್ ಅವರು ಮಾತಾಡ್ತಾ ವಿಚಾರಗಳನ್ನು ಹೇಳಿದ್ರು. ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂದರೆ, ನಾವು ಇಲ್ಲಿ ಒಳ್ಳೆ ಬಟ್ಟೆಗಳು ಹಾಕ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ನಾವು ಕಾರುಗಳಲ್ಲಿ ಬಂದಿದ್ದೀವಿ ಅಂದರೆ, ನಾವಿಲ್ಲಿ ಗಾಡಿಗಳಲ್ಲಿ ಬಂದಿದ್ದೀವಿ ಅಂದರೆ, ಇವತ್ತು ಬಸ್ಗಳಲ್ಲಿ ಬಂದಿದ್ದೀವಿ ಅಂದರೆ, ಇವತ್ತು ಘೋಷಣೆಗಳು ಕೂಗ್ತಾ ಇದ್ದೀವಿ ಅಂದರೆ ಕಾರಣ ಯಾರಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರು ಅಲ್ವಾ? ಇವತ್ತು ನೋಡ್ರಿ, ನಾವು ಇಲ್ಲಿ ಯಾವುದೇ ಇದನ್ನು ಬಿಟ್ಟಿಲ್ಲ. ಇಲ್ಲಿ ಇದು ಸತ್ಯದ ಬೆಳಕು. ಇಲ್ಲಿ ಜ್ಯೋತಿ ಬೆಳಗ್ತಾ ಇರ್ತಕ್ಕಂಥ ಸತ್ಯದ ಬೆಳಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಬರೆದು 56 ವರ್ಷಗಳಾಯಿತು. ಸಂವಿಧಾನವನ್ನು ಇವತ್ತು ಸಂವಿಧಾನದ ಪೀಠಿಕೆಯನ್ನು ನಾವು ಓದಿದ್ದೀವಿ. ನಮ್ಮ ಹೆಣ್ಣುಮಗಳು ಓದಿಸ್ಲು ಎಲ್ಲರೂ ಹೇಳ್ಕೊಟ್ಟು ಹೇಳಿದ್ರಲ್ಲ ಸಂವಿಧಾನ ಪೀಠಿಕೆ, ಅದನ್ನು ನಾವು ಡೈಲಿ ಮನೆಯಲ್ಲಿ ನಮ್ಮ ಮಕ್ಕಳು ಓದ್ಕೋಬೇಕು. ಓದಿದಾಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುವಂಥ ಗೌರವ ಅದು. ಅದರ ಎಲ್ಲ ವಿಚಾರಗಳಿದ್ದಾವೆ ಅಲ್ವಾ? ಈಗ ಈ ಸಂವಿಧಾನ ಇಡೀ ದೇಶಕ್ಕೆ ಒಂದೇ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಅಂದರೆ ಆ ಸಂವಿಧಾನದ ಕೆಳಗಡೆ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೀವಿ. ಯಾರು ಕ್ರೈಸ್ತರು, ಬೌದ್ಧರು, ಸಿಖ್ರು, ಮುಸಲ್ಮಾನರು, ಪಾರಸಿಗಳು, ಹಿಂದೂಗಳು ನಾವೆಲ್ಲರೂ ಕೂಡ ಜೀವನವನ್ನು ಜೀವಿಸ್ತಾ ಇದ್ದೀವಿ. ಆ ಸಂವಿಧಾನ ಹೇಳ್ದಂಗೆ ಇವತ್ತು ದೇಶಕ್ಕೆ ಹೇಳ್ಬೇಕು ಅಲ್ವಾ? ಈ ಸಂವಿಧಾನ ಅಂತಕ್ಕಂಥದ್ದು ದೊಡ್ಡ ಹಬ್ಬ ನಮಗೆ. ಸಂವಿಧಾನ ಅಂತಕ್ಕಂಥದ್ದು ದೊಡ್ಡ ಇದು ನಮಗೆ. ಇವತ್ತು ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಲ್ವಾ? ನಮ್ಮ ಮಕ್ಕಳು ಡಾಕ್ಟರ್ಗಳಾಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಇಂಜಿನಿಯರ್ಗಳಾಗ್ತಾ ಇದ್ದಾರೆ, ನಮ್ಮ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ನಮ್ಮ ಮಕ್ಕಳು ವಿಮಾನವನ್ನು ಓಡಿಸ್ತಾರೆ, ನಮ್ಮ ಮಕ್ಕಳು BTS ಬಸ್ಸನ್ನು ಓಡಿಸ್ತಾರೆ, ನಮ್ಮ ಮಕ್ಕಳು ಕಾರ್ ಓಡಿಸ್ತಾ ಇದ್ದಾರೆ. ಇದೆಲ್ಲ ಯಾವುದಪ್ಪ? ಯಾರ ಕಾರಣ? ಸಂವಿಧಾನ ಅಲ್ವಾ? ಈ ಸಂವಿಧಾನ ಜಾರಿಯಾಗೋಕ್ಕೆ ಮೊದಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟೋಕ್ಕೆ ಮೊದಲು ನಮ್ಮ ತಾತ ಮುತ್ತಾಂದ್ರ ಪರಿಸ್ಥಿತಿ ಹೆಂಗಿತ್ತು? ನಮಗೆ ಊರು ಒಳಗಡೆ ಹೋಗಂಗಿರಲಿಲ್ಲ. ನಾವು ಹೋಗಬೇಕಾದ್ರೆ ಮಠ ಮಧ್ಯಾಹ್ನ ಹೋಗಬೇಕಾಗಿತ್ತು. ಮಠ ಮಧ್ಯಾಹ್ನ ಅಂದರೆ ಬಿಸಿಲು ಬರ್ತಾ ಇತ್ತು, ನಮ್ಮ ನೆರಳು ನಮ್ಮ ಮೇಲೆ ಬೀಳಬೇಕಾಗಿತ್ತು. ಮುಂದ್ಗಡೆ ಚಿಪ್ಪನ್ನು ಕಟ್ಕೊಳ್ಬೇಕಾಗಿತ್ತು, ಕಾಲಿಗೆ ಗೆಜ್ಜೆ ಕಟ್ಕೊಳ್ಬೇಕಾಗಿತ್ತು, ಹಿಂದ್ಗಡೆ ಪರ್ಕೆನ ಕಟ್ಕೊಂಡು ಮಠ ಮಧ್ಯಾಹ್ನ ನಾವು ಊರು ಹೊರಗಡೆ ಹೋಗಬೇಕು. ಬಿಸಿಲಲ್ಲಿ ಮಠ ಮಧ್ಯಾಹ್ನ ಯಾರು ಇರ್ತಾ ಇರಲಿಲ್ಲ. ಊರಿಂದ ಹೊರಗಡೆ ಬೇಕು. ಹೆಜ್ಜೆಲೇನಾದರೂ ಬಂದರೆ ಚಿಪ್ಪಲ್ಲಿ ಉಕ್ಕೊಬೇಕು. ನಾವು ನಡೆದಾಡುವಂಥ ಹೆಜ್ಜೆಗಳು ಪರಕೆಯಿಂದ ಇದು ಮಾಡ್ಕೊಬೇಕು. ಆ ಗೆಜ್ಜೆ ಸೌಂಡ್ ಇತ್ತಲ್ಲ, ಕಾಲಿಗೆ ಗೆಜ್ಜೆ, ಓ ಇಲ್ಲಿ ಒಬ್ಬ ಅಸ್ಪೃಶ್ಯ ಬರ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಬಾಗಿಲು ಹಾಕ್ಕೊಳ್ಳೋರು. ಮೇಲ್ವರ್ಗದ ಎಲ್ಲರೂ ಬಾಗಿಲು ಹಾಕ್ಕೊಳ್ಳೋರು. ಅಂತ ಹೀನಾಯ ಪರಿಸ್ಥಿತಿಯಲ್ಲಿ ನಮ್ಮ ವಿಜಯಪ್ರಕಾಶ್ ಅವರು ಹೇಳ್ತಾ ಇದ್ರು, ನಾವು ನಾಯಿ ನರಿ ಗಿಡಗಿಗಿಂತ ಕೀಳಾಗಿ ನಾವು ಬದುಕ್ತಾ ಇದ್ದೀವಿ. ಅಂಥ ಜನರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜೀವನ ಪೂರ್ತಿ ಹೋರಾಟವನ್ನು ಮಾಡಿದ್ರು ಅಲ್ವಾ? ನಮಗೋಸ್ಕರ ಅವ್ರಿಗೆ 5 ಜನ ಮಕ್ಕಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳನ್ನು ಕಳ್ಕೊಂಡ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಜನ ಮಕ್ಕಳನ್ನು ಕಳ್ಕೊಂಡವರು. ವಿದೇಶದಲ್ಲಿ ಓದ್ತಾ ಇರ್ತಾರೆ. ಓದ್ತಾ ಇರಬೇಕಾದ್ರೆ ಮಕ್ಕಳಿಗೆ ಜ್ವರ ಬಂದು ಮಕ್ಕಳು ಸತ್ತೋಗ್ತಾರೆ. ಎಲ್ಲಿ ಹೆಂಡತಿ ರಮಾಬಾಯಿ ಎಲ್ಲಿ ಮಗ ಸತ್ತೋಗಿದೆ ಅಂತ ಹೇಳಿದ್ರೆ ನಮ್ಮ ಗಂಡ ಅರ್ಧಕ್ಕೆ ಬಂದುಬಿಡ್ತಾರೋ, ವಿದ್ಯಾಭ್ಯಾಸವನ್ನು ಮಾಡೋದು ಬಿಟ್ಟು ಅರ್ಧಕ್ಕೆ ಬಂದುಬಿಡ್ತಾರೋ ಅಂತ ಹೇಳಿ ಆ ತಾಯಿ ರಮಾದೇವಿ, ಆ ತಾಯಿ ತನ್ನ ಗಂಡನಿಗೆ ಹೇಳ್ತಾ ಇರಲಿಲ್ಲ. ಆ ನೋವನ್ನು ತನ್ನೆಲ್ಲ ಇಟ್ಕೊಂಡು ಮತ್ತು ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ 4 ಮಕ್ಕಳನ್ನು ಕಳ್ಕೊಂಡು ಇವತ್ತು ನಮಗೆ ಅದ್ಭುತವಾಗಿರ್ತಕ್ಕಂಥ ನಮ್ಮೆಲ್ಲರ ವಿಮುಕ್ತಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಲ್ವಾ? ಮತ್ತು ನಮ್ಮ ಲಕ್ಷ್ಮಿ ಹೇಳ್ತಾ ಇದ್ರು, ನಾವು ಅಪಾಯದ ಅಂಚಿನಲ್ಲಿದ್ದೀವಿ. ಇವತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ, ಬೇರೆ ಸಂವಿಧಾನವನ್ನು ತರಲಿಕ್ಕೆ ಮನುವಾದಿಗಳು ಸಂಚಲನ ಮಾಡಿದ್ದಾರೆ. ಬಹಳ ವ್ಯವಸ್ಥಿತವಾದಂಥ ಸಂಚಲನ ಮಾಡ್ತಾ ಇದ್ದಾರೆ. ಆದರೆ ನಾವು ಜಾಗೃತರಾಗಬೇಕು. ಯಾವ ರೀತಿ ಜಾಗೃತರಾಗಬೇಕು? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳನ್ನು ಸರಿಯಾಗಿ ಓದ್ಕೊಬೇಕು. ಓದಕ್ಕೆ ಬರಲ್ಲ ಅಂತ ನಮ್ಮ ತಾಯಿಯಂದರಿಗೆ ನಾವು ಸಭೆಗಳಲ್ಲಿ ಕರೆದಾಗ ಆ ಸಭೆಗಳಲ್ಲಿ ಏನು ಮಾತಾಡ್ತಾರೆ ಅದನ್ನು ನಾವು ಕೇಳಿಸ್ಕೊಬೇಕು ಅಲ್ವಾ? ಇವತ್ತು ಯಾಕೆ ನಾವು ಜಯಂತಿ ಮಾಡ್ತಾ ಇದ್ದೀವಿ ಹೇಳ್ರಿ? ಇಡೀ ವಿಶ್ವಾದ್ಯಂತ, ಭಾರತ ದೇಶ ಅಲ್ಲ, ಇಡೀ ವಿಶ್ವಾದ್ಯಂತ ಸುಮಾರು 198 ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನವನ್ನು ಸಮಾನತೆಯ ದಿನ ಅಂತ ಮಾಡ್ತಾ ಇದ್ದಾರೆ. ಸಮಾನತೆಯ ದಿನ ಅಂತ ಮಾಡ್ತಾ ಇದ್ದಾರೆ. ಹಿಂದೆ ವಿಶ್ವಸಂಸ್ಥೆಯಲ್ಲಿ ಇಡೀ ಪ್ರಪಂಚವನ್ನು ನಿಯಂತ್ರಣ ಮಾಡುವಂಥ ಒಂದು